ಎಲ್ಲ ಉತ್ಸಾಹಿ ಆರೋಗ್ಯಾಸಕ್ತರಿಗೆ ನಮಸ್ಕಾರಗಳು. ಇವತ್ತು ಏನಂದರೆ ಚಂದ್ರಯಾನ 3 ಯಶಸ್ವಿ ಆಗುತ್ತೆ ಅಂತ ಎಲ್ಲರೂ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಭಾರತ ದೊಡ್ಡ ಸಾಧನೆ ಮಾಡುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಇದಕ್ಕೆ ಚಂದ್ರಯಾನ 3ಗೆ ತುಂಬ ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ. ಹಾಗೆ ಪ್ರತಿಯೊಬ್ಬರು ತಾವೆಲ್ಲರೂ ಕೂಡ ವಿಶ್ ಮಾಡಬೇಕಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಸೊ ಈ ಚಂದ್ರಗೆ ಮತ್ತು ಮನುಷ್ಯನಿಗೆ ಯಾವಾಗಲೂ ಒಂದು ಸಂಬಂಧ ಇದೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಯಾಕಂದರೆ ಈ ಭೂಮಿ, ಸೂರ್ಯ ಮತ್ತು ಚಂದ್ರ ಯಾವಾಗಲೂ ಬೇರೆ ಬೇರೆ ಅಲ್ಲ. ಯಾಕಂದರೆ ಆಯುರ್ವೇದ ಯಾವಾಗಲೂ ಏನು ಹೇಳುತ್ತೆ ಅಂತಂದರೆ ಈ ಸಂಪೂರ್ಣ ಜಗತ್ತು 5 ತತ್ವದಿಂದ ಮಾಡಲ್ಪಟ್ಟಿದ್ದೀವಿ. ಅದನ್ನು ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಅಂತಂದರೆ ಈ 5 ಮಹಾಭೂತಗಳಿಂದನೇ ನಮ್ಮ ದೇಹ ರಚನೆ ಆಗಿದೆ. ಅದೇ ರೀತಿ ಜಗತ್ತೂ ರಚನೆ ಆಗಿದೆ. ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಅಂತಂದರೆ ಈ ಬ್ರಹ್ಮಾಂಡ ಕೂಡ ಈ ಪಿಂಡಾಂಡ ಇವೆರಡೂ ಏನಂದರೆ ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ. ಈ ಪಿಂಡಾಂಡ ಬ್ರಹ್ಮಾಂಡದ ಭಾಗ ಅಂತ ಯಾವಾಗಲೂ ಆಯುರ್ವೇದ ಪ್ರತಿಪಾದಿಸುತ್ತೆ. ಸೊ ಈ ಬ್ರಹ್ಮಾಂಡದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಗಳು ಕೂಡ ನಮ್ಮ ದೇಹದ ಮೇಲೆ ಎಫೆಕ್ಟ್ ಆಗುತ್ತೆ. ಬ್ರಹ್ಮಾಂಡ ಅಂತಂದರೆ ನಾವು ಇವತ್ತು ನೋಡಿ ಒಂದು ಇಂಗ್ಲೀಷಲ್ಲಿ ಕೋಟ್ ಇದೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಈಸ್ ಆಲ್ವೇಸ್ ಸ್ಟ್ರಾಂಗರ್ ದೆನ್ ದ ವಿಲ್ ಪವರ್ ಅಂತಂದರೆ ನಮ್ಮ ಒಂದು ಇಚ್ಛಾಶಕ್ತಿನೂ ಕೂಡ ಏನಂದರೆ ಹೊರಗಡೆ ವಾತಾವರಣದಲ್ಲಿ ಯಾವ ರೀತಿ ಇದೆ ಅದಕ್ಕೆ ಪ್ರಭಾವಕ್ಕೆ ಒಳಗಾಗುತ್ತೆ. ಸೊ ಈ ರೀತಿ ಇರುವಾಗ ಚಂದ್ರ ಅನ್ನೋದು ಅದೊಂದು ಕಾಮ್ನೆಸ್ ಎನರ್ಜಿ, ಅದು ಮಸ್ಕ್ಯುಲೈನ್ ಫೆಮಿನೈನ್ ಎನರ್ಜಿ ಅಂತ ಹೇಳ್ತಾರೆ. ಅಂದರೆ ಫೆಮಿನೈನ್ ಎನರ್ಜಿಗೆ ಹೋಲಿಸಿದ್ದಾರೆ ಈ ಚಂದ್ರನ. ಅಂದರೆ ಚಂದ್ರನ ಒಂದು ಹೆಣ್ಣಿನ ತತ್ವದಿಂದ ಕೂಡಿದೆ. ಅದರಲ್ಲಿ ಇರ್ತಕ್ಕಂಥ ಗುಣಗಳು ನ್ಯಾಚುರಲ್ ಆಗಿ ನಮ್ಮಲ್ಲಿ ಕಾಮ್ನೆಸ್ನ ಕ್ರಿಯೇಟ್ ಮಾಡ್ತವೆ. ಸೊ ಚಂದ್ರ ಯಾವ ರೀತಿ ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತಾನೆ ಅಂತ ನಾವು ನೋಡೋದಾದರೆ, ಈಗ ನೋಡಿ ಹೆಣ್ಮಕ್ಳಲ್ಲಿ ಏನಂದರೆ ಈ ಲೂನಾರ್ ಸೈಕಲ್ ಅಂತ ಹೇಳ್ತೀವಿ, ಅಂದರೆ ಮೆನ್ಸ್ಟ್ರಲ್ ಸೈಕಲ್, ಅದು ಕರೆಕ್ಟ್ 28 ಡೇಸ್ಗೆ ಇರುತ್ತೆ. 14th ಡೇಗೆ ಓವ್ಯುಲೇಷನ್ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಹೆಣ್ಮಕ್ಳ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ ಈಸ್ಟ್ರೋಜನ್ ಹಾರ್ಮೋನ್ ನ್ಯಾಚುರಲಿ ಹೆಚ್ಚಾಗುತ್ತೆ. ಆವಾಗ ಓವ್ಯುಲೇಷನ್ ಆಗುತ್ತೆ. ಓವ್ಯುಲೇಷನ್ ಆದಾಗ ಏನಾಗುತ್ತೆ, ಒಂದು ಸಂತಾನ ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ. ಸೊ ನ್ಯಾಚುರಲಿ ಏನಂತಂದರೆ ಒಂದು ಚಂದ್ರ ನಮ್ಮ ದೇಹ ಮತ್ತು ನಮ್ಮ ಒಂದು ಆರೋಗ್ಯನ ಪೋಷಣೆ ಮಾಡೋಕ್ಕೆ ಸಹಾಯ ಮಾಡ್ತಾನೆ. ಸೊ ಈ ಯೋಗ ಸಿಸ್ಟಮಲ್ಲೂ ಕೂಡ ಏನು ಹೇಳಿದ್ದಾರೆ ಅಂತಂದರೆ ಚಂದ್ರನಾಡಿ ಸೂರ್ಯನಾಡಿ ಅಂತ ಹೇಳ್ತಾರೆ. ಅಂದರೆ ಈ ಬಲಭಾಗ ಮತ್ತು ಎಡಭಾಗದ ಮೆದುಳುಗಳು ಈ ಸೂರ್ಯ ಮತ್ತು ಚಂದ್ರನಾಡಿ ಅಂತ ನಾವು ಕನ್ಸಿಡರ್ ಮಾಡಿದ್ದಾರೆ. ಅಂದರೆ ಈ ಚಂದ್ರನಾಡಿ ಅಂದರೆ ಬಲಭಾಗದ ಮೆದುಳು. ಈ ಬಲಭಾಗದ ಮೆದುಳು ಯಾವಾಗಲೂ ಒಂದು ಕ್ರಿಯೇಟಿವ್ ಪವರು, ಇಂಟ್ಯೂಷನ್ ಪವರು, ಒಂದು ಹೊಸದನ್ನು ಉತ್ಪತ್ತಿ ಮಾಡಿ ಇಮ್ಯಾಜಿನೇಷನ್ ಪವರು, ಇವೆಲ್ಲವೂ ಏನಂತಂದರೆ ಒಂದು ರೈಟ್ ಸೈಡೆಡ್ ಬ್ರೈನಿಗಿದೆ. ಯಾವಾಗಲೂ ನಿಮಗೆ ಸ್ಟ್ರೆಸ್ ತುಂಬ ಹೆಚ್ಚಾದಾಗ ಯಾರು ಕಾಮ್ ಮಾಡ್ತಾರೆ ಅಂದರೆ ರೈಟ್ ಸೈಡೆಡ್ ಬ್ರೈನೇ ಮಾಡೋದು. ಸೊ ಅದೇ ರೀತಿ ಏನಂತಂದರೆ ಸೂರ್ಯನಾಡಿ ಅಂತಲೂ ಇದೆ, ಅದು ಲೆಫ್ಟ್ ಸೈಡ್ ಆಫ್ ದ ಬ್ರೈನ್. ಸೊ ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಯಾವ ರೀತಿ ಈ ಫೆಮಿನೈನ್ ಪವರು ಮತ್ತು ಮಸ್ಕ್ಯುಲೈನ್ ಪವರು ವರ್ಕ್ ಮಾಡುತ್ತೆ ಅನ್ನೋದು ಆಯುರ್ವೇದ ಸಿಸ್ಟಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನೋಡಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಹೇಳ್ತಾರೆ. ಅಂದರೆ ಈ ಉತ್ತರಾಯಣದ ಒಂದು ಸಂಪೂರ್ಣ ಒಂದು ಇಯರ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದರೆ, ಉತ್ತರಾಯಣ ಅಂತಂದರೆ 3 ಋತುಗಳು ಬರುತ್ತೆ, ಶಿಶಿರ, ವಸಂತ, ಗ್ರೀಷ್ಮ ಅಂತ. ಅದೇ ರೀತಿ ಏನಂದರೆ ದಕ್ಷಿಣಾಯಣ ಅಂತಂದರೆ 3 ಋತುಗಳು ಬರುತ್ತೆ, ವರ್ಷ, ಶರತ್, ಹೇಮಂತ್ ಅಂತ. ಇವು 3 ಋತುಗಳು ಏನಂದರೆ ದಕ್ಷಿಣಾಯಣದಲ್ಲಿ ಒಂದು ಚಂದ್ರನ ಪ್ರಭಾವ ಹೆಚ್ಚಿರೋದ್ರಿಂದ ಇದು ನ್ಯಾಚುರಲಿ ನಮ್ಮ ದೇಹದಲ್ಲಿ ಹಲವಾರು ಬಗೆಯ ಚೇಂಜಸ್ ಆಗ್ತವೆ. ಮನುಷ್ಯನ ಬಿಹೇವಿಯರಲ್ಲೂ ಚೇಂಜಸ್ ಆಗ್ತವೆ. ಈಗ ನೋಡಿ ನೀವು ಬೇಸಿಗೆಯಲ್ಲಿ ಮನುಷ್ಯ ಯಾವ ರೀತಿ ಇರ್ತಾನೆ, ಅದೇ ರೀತಿ ಏನಂತಂದರೆ ಈ ಒಂದು ಅರ್ಲಿ ವಿಂಟರು ಮತ್ತು ಒಂದು ರೈನಿ ಸೀಸನಲ್ಲಿ ಚೇಂಜ್ ಆಗ್ತಾನೆ. ಅವನು ಬಿಹೇವಿಯರ್ಸ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ನಾವು ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಮನುಷ್ಯ ಪ್ರತಿಯೊಬ್ಬ ಅವನು ಯಾವುದೇ ಕಂಟ್ರಿಯಲ್ಲಿ ಇರಲಿ ಅವನ ಒಂದು ಬಿಹೇವಿಯರ್ಸು, ಅವನ ಆ್ಯಕ್ಟಿವಿಟೀಸು, ಅವನು ತಿನ್ನೋ ಫುಡ್ಡು ಎಲ್ಲನೂ ಚೇಂಜ್ ಆಗುತ್ತೆ. ಸೊ ಆಯುರ್ವೇದ ಇದನ್ನೇ ಹೇಳಿದೆ. ಅಂದರೆ ನಾವು ಈ ಜಗತ್ತಿನ ಒಂದು ಭಾಗವಾಗಿರೋದ್ರಿಂದ ನಾವು ನೈಸರ್ಗಿಕವಾಗಿ ಬದುಕಬೇಕನ್ನೋದು ಆಯುರ್ವೇದ ತಿಳಿಸ್ಕೊಟ್ಟಿದೆ. ಸೊ ಅದಕ್ಕೇನಂತಂದರೆ ನಾವು ಈ ನ್ಯಾಚುರಲಿ ನಮ್ಮ ದೇಹಕ್ಕೆ ನೇಚರ್ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಾಂದರೆ ಏನಾಗುತ್ತೆ, ಯಾವುದೋ ನಮಗೆ ಅಷ್ಟು ಇಂಪಾರ್ಟೆಂಟ್ ಅನಿಸೋದಿಲ್ಲ. ಇವತ್ತು ಚಂದ್ರಯಾನ 3 ಮಾಡ್ತಾ ಇದ್ದಾರೆ ಅಂತಂದರೆ ಅದರಿಂದ ನಮಗೆ ಮುಂದೆ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ ಅನ್ನೋ ಒಂದು ಕಲ್ಪನೆಗಳು ಭಾಳಷ್ಟು ಜನ ಮಾಡ್ಕೊತಾ ಇದ್ದಾರೆ. ಆದರೆ ನ್ಯಾಚುರಲಿ ನಮಗೇನೆಂದರೆ ಈಗಾಗಲೇ ಚಂದ್ರನಿಂದ ಹಲವಾರು ಬಗೆಯ ಒಂದು ಪ್ರಯೋಜನಗಳು, ಆರೋಗ್ಯದ ಮೇಲೆ ಪ್ರಯೋಜನಗಳು, ಮನುಷ್ಯನ ಬೆಳವಣಿಗೆಯಲ್ಲಿ ಅನೇಕ ಪ್ರಯೋಜನಗಳು ಆಗ್ತಾ ಇದ್ದಾವೆ. ಇವತ್ತು ಭೂಮಿ, ಸೂರ್ಯ, ಚಂದ್ರ ಇದರಲ್ಲಿ ಯಾವುದು ಒಂದಿಲ್ಲ ಅಂದ್ರೂ ಏನೂ ವರ್ಕ್ ಆಗಲ್ಲ. ಯಾಕಂದರೆ ಭೂಮಿಗೆ ಚಂದ್ರ ಬೇಕೇ ಬೇಕು, ಚಂದ್ರನಿಗೆ ಸೂರ್ಯ ಬೇಕೇ ಬೇಕು. ಸೊ ಎರಡು, ಈ ಹಗಲು ರಾತ್ರಿ ಯಾವಾಗಲೂ ಏನಂತಂದರೆ ಸೂರ್ಯ ಚಂದ್ರ ಮೇಲೇ ಡಿಪೆಂಡ್ ಆಗಿದೆ. ಇವತ್ತು ಚಂದ್ರ ಒಂದು ನೈಟಲ್ಲಿ ಏನಾಗುತ್ತೆ ನೋಡಿ, ನೈಟಲ್ಲಿ ಏನಾಗುತ್ತೆ ನಮ್ಮ ದೇಹನ ಕಂಪ್ಲೀಟಾಗಿ ಕಾಮ್ನೆಸ್ಗೆ ತೊಗೊಂಡು ಹೋಗುತ್ತೆ. ಸೊ ಇವತ್ತು ನಾವು ಮೊದಲೆಲ್ಲ ಏನಂದರೆ ಈ ಬೆಳದಿಂಗಳಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಅದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಒಂದು ಇಮ್ಯುನಿಟಿ ಡೆವಲಪ್ ಆಗ್ತಾ ಇತ್ತು. ಯಾಕಂದರೆ ಈ ರಾತ್ರಿ ಸಮಯದಲ್ಲಿ ನೀವು ಮಲಗಿದಾಗ ನಿಮ್ಮ ದೇಹದಲ್ಲಿ ಒಂದು ಮೆಲಟೋನಿನ್ ಅನ್ನೋ ಒಂದು ವಸ್ತು ಸಿಕ್ರೇಟ್ ಆಗುತ್ತೆ. ಈ ಮೆಲಟೋನಿನ್ ಎಷ್ಟು ಚೆನ್ನಾಗಿ ಸಿಕ್ರೇಟ್ ಆಗುತ್ತೆ ಅಷ್ಟು ನಿಮ್ಮ ದೇಹ ಏನಾಗುತ್ತೆ, ರಿಪೇರಿ ಮಾಡುತ್ತೆ. ಕೆಟ್ಟೋಗಿರೋ ಭಾಗಗಳನ್ನೆಲ್ಲ ರಿಪೇರಿ ಮಾಡೋದು ನೀವು ರಾತ್ರಿ ಮಲಗಿರೋ ಸಮಯದಲ್ಲೇ. ಸೊ
ಈ ಮೆಲಾಟೋನಿನ್ ಉತ್ಪತ್ತಿ ಕಡಿಮೆ ಆಗ್ತಾ ಇತ್ತಪ್ಪ ಅಂದರೆ ನಿಮಗೆ ಸ್ಟ್ರೆಸ್ಸು, ಆಂಗ್ಸಿಟಿ ಮತ್ತು ಬೇರೆ ಬೇರೆ ಮೂಡ್ ಸ್ವಿಂಗ್ ಡಿಸಾರ್ಡರ್ಸು ಇವೆಲ್ಲ ಬರುತ್ತೆ. ಸೊ ಈ ಮೆಲಾಟೋನಿನ್ ಉತ್ಪತ್ತಿ ಕಡಿಮೆ ಆಗ್ತಾ ಇತ್ತಪ್ಪ ಅಂದರೆ ಬೆಳಗ್ಗೆ ಸಮಯದಲ್ಲಿ ಸೆರಟೋನಿನ್ ಅನ್ನೋ ಹಾರ್ಮೋನ್ ಕೂಡ ಉತ್ಪತ್ತಿ ಆಗೋದಿಲ್ಲ. ಸೊ ಸೆರಟೋನಿನ್ ಹಾರ್ಮೋನ್ ಏನು ಮಾಡುತ್ತೆ, ನಿಮ್ಮ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ನ ಮೇಂಟೈನ್ ಮಾಡುತ್ತೆ. ಅದು ಡೈಜೆಸ್ಟಿವ್ ಸಿಸ್ಟಮ್ಮು ಇವಾಗ ನೋಡಿ, ಇವತ್ತು ಅಗ್ನಿಯಿಂದನೇ ಅಂದರೆ ಜಾಠರಾಗ್ನಿಯಿಂದ ಮೆಟಬಾಲಿಸಮ್ ಪ್ರಾಬ್ಲಮಿಂದನೇ ಹಲವಾರು ಕಾಯಿಲೆಗಳು ಬರ್ತಾ ಇದ್ದಾವೆ. ಇವತ್ತು ಬ್ಲಡ್ ಪ್ರೆಷರು, ಹೈಪರ್ ಟೆನ್ಷನ್ನು, ಇವತ್ತು ಸೈಕ್ಯಾಟ್ರಿಕ್ ಡಿಸಾರ್ಡರ್ಸು, ಇವತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು, ಇವೆಲ್ಲವೂ ಏನಂತಂದರೆ ನಮ್ಮ ಮೆಟಬಾಲಿಕ್ ಸಿಸ್ಟಮಿಂದನೇ ಬರ್ತಾ ಇರೋದು. ಅದು ಹೀಗಾಗಿ ಈ ಚಂದ್ರ ನಮ್ಮ ದೇಹದ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರ್ತಾ ಇದ್ದಾನೆ. ಸೊ ಅದಕ್ಕೇನೆ ಏನಂತಂದರೆ ಮೊದಲು ನಮ್ಮ ಹಿರಿಯರು ಈ ಫುಲ್ ಮೂನ್ ಡೇ ಮೆಡಿಟೇಷನು, ಬೆಳದಿಂಗಳ ಊಟ ಇವೆಲ್ಲನೂ ಯಾಕೆ ಮತ್ತು ಬೆಳದಿಂಗದಲ್ಲಿ ಕೂತ್ಕೊಳ್ಳೋದು, ಮೂನ್ ಬಾತಿಂಗ್ ಅಂತ ಹೇಳ್ತಾರೆ. ಈಗ ಲೇಟೆಸ್ಟ್ ಆಗಿ ಮೂನ್ ಬಾತಿಂಗ್ ಅಂದರೆ ಕೂತ್ಕೊಂಡು ಒಂದು ಚಂದ್ರನ ಒಂದು ಬೆಳಕಿನಲ್ಲಿ ಅನೇಕ ವಿಶಿಷ್ಟ ಒಂದು ಪ್ರೋಗ್ರಾಮ್ಸ್ ಕೂಡ ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಚಂದ್ರನಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಪವರ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹದ ಆರೋಗ್ಯ ಸುಧಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ. ನ್ಯಾಚುರಲಿ ಕಾಮ್ನೆಸ್ನ ಕ್ರಿಯೇಟ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರು, ಎಮೋಷನ್ಸ್ ರೆಗ್ಯುಲೇಟ್ ಆದಾಗ ನಿಮಗೆ ನ್ಯಾಚುರಲಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ. ನೀವು ಯಾವಾಗ ಹೆಚ್ಚು ಕಾಮ್ ಆಗಿರ್ತೀರಿ, ನ್ಯಾಚುರಲಿ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಅಂದರೆ ಅಗ್ನಿ ಅಂತ ಏನು ಜಾಠರಾಗ್ನಿ ಏನಾಗುತ್ತೆ, ಮಂದ ಇರುತ್ತೆ ಯಾವಾಗಲೂ. ಏನಂದರೆ ಈ ಇದು ಆದಾನ ಕಾಲದಲ್ಲಿ ಅಂದರೆ ಈ ಬೇಸಿಗೆಯಲ್ಲಿ ಏನಾಗುತ್ತೆ, ನಮ್ಮ ಒಂದು ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ನಮ್ಮ ಅಗ್ನಿ ಮೇಲೇನು ಇದು ಎಫೆಕ್ಟ್ ಆಗಿರ್ತದೆ ವಾತಾವರಣ. ಸೊ ಅದಕ್ಕೇನೆಂದರೆ ಅಗ್ನಿ, ನಮ್ಮ ಜಾಠರಾಗ್ನಿ ತುಂಬ ಸ್ಟ್ರಾಂಗ್ ಆಗಿದ್ದಾಗ ನಮಗೆ ಯಾವುದೇ ಮೆಟಬಾಲಿಕ್ ಡಿಸಾರ್ಡರ್ಸ್ ಬರೋದಿಲ್ಲ. ಸೊ ಇವೆಲ್ಲವೂ ಚಂದ್ರನಿಂದನೇ ಆಗ್ತಾ ಇರೋದ್ರಿಂದ ಚಂದ್ರನ ನಮಗೆ ಎಷ್ಟು ಆರೋಗ್ಯ ನೀಡ್ತಾ ಇದ್ದಾನೆ, ಅದಕ್ಕೆ ನಾವು ಎಷ್ಟು ಕೃತಜ್ಞರಾಗಿರಬೇಕು ಅನ್ನೋದು ಕುರಿತು ನಾವು ಇವತ್ತು ಯೋಚನೆ ಮಾಡಲೇಬೇಕು. ಇವತ್ತು ಚಂದ್ರನ ಬೆಳಕಿನಲ್ಲಿ ಫುಲ್ ಮೂನ್ ಡೇ ಮೆಡಿಟೇಷನ್ನು ಮತ್ತು ಮೂನ್ ಬಾತಿಂಗ್ ಅಂತ ಹಲವಾರು ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಏನಂದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಚಾರ್ಜಸ್ಸು ಪಡೆದು ಒಂದು ಮೆಡಿಟೇಷನ್ನ ಅರೇಂಜ್ ಮಾಡ್ತಾರೆ. ಅಂದರೆ ಫುಲ್ ಮೂನ್ ಡೇ ಮೆಡಿಟೇಷನ್ ಅಂತ. ಅಂದರೆ ಅವತ್ತು ನ್ಯಾಚುರಲಿ ನಮ್ಮ ಒಂದು ಮೂನ್ ಪ್ರಭಾವ ಹೆಚ್ಚು ಆದ ದಿನ ನಾವು ಮೆಡಿಟೇಷನ್ ಏನು ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳು ಆಗಿ ಆಟೋಮೆಟಿಕ್ಕಾಗಿ ಒಂದು ನ್ಯಾಚುರಲ್ ಕಾಮ್ನೆಸ್ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಸೊ ಇವೆಲ್ಲವೂ ನಾವು ಅರ್ಥಕೊಂಡಾಗ ಏನಾಗುತ್ತೆ, ಈ ಪ್ರಕೃತಿ ಮತ್ತು ಮನುಷ್ಯ ಮತ್ತು ಆರೋಗ್ಯ ಇವು ಒಂದಕ್ಕೊಂದು ಸಂಬಂಧವಾಗಿದ್ದಾವೆ. ನಾವು ಆರೋಗ್ಯನ ಕಾಪಾಡ್ಕೋಬೇಕಂತಂದರೆ ಈ ಪ್ರಕೃತಿ ಜೊತೆಗೆ ಹೋಗಬೇಕು. ಮತ್ತು ಇಲ್ಲಿ ಪ್ರಕೃತಿ ಒಂದು ಯಾವ ರೀತಿ ಬದಲಾವಣೆಗಳನ್ನು ನಮ್ಮ ದೇಹದಲ್ಲಿ ತಂದು ಕೊಡುತ್ತೆ ಅಂತ ಅನ್ನೋದು ಗಮನಿಸ್ತಾ ಇರಬೇಕು. ಸೊ ಇವು ಅಂಶಗಳನ್ನು ನಾವು ನೋಡಿಕೊಂಡಾಗ ಏನಾಗುತ್ತೆ, ನಮಗೆ ಸಂಪೂರ್ಣ ಆರೋಗ್ಯದಿಂದ ನಾವು ಬದುಕೋಕ್ಕೆ ಸಹಾಯ ಮಾಡುತ್ತೆ. ಇದೇ ಒಂದು ಅಂಶಗಳನ್ನು ಆಯುರ್ವೇದದಲ್ಲಿ ಹೇಳಿದರೆ ಇದು ಮೋಸ್ಟ್ ಸೈಂಟಿಫಿಕ್ ಅಂತಲೂ ನಾವು ಇವತ್ತಿನ ದಿನ ನಮಗೆಲ್ಲ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲನೂ ಮಾಹಿತಿ ತಮಗೆಲ್ಲ ಉಪಯುಕ್ತ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇದೇ ರೀತಿ ಉತ್ತಮ ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಂದ್ರಯಾನ 3 ಯಶಸ್ವಿ ಆಗಲಿ ಅಂತ ತಮ್ಮೆಲ್ಲರ ಶುಭ ಹಾರೈಸಿ, ನಾನು ಶುಭ ಹಾರೈಸ್ತೀನಿ, ತಾವು ಶುಭ ಹಾರೈಸಿ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.